ಹಾಯ್ ಎಲ್ಲ ನನ್ನ ರೈತ ಮಿತ್ರ ಬಾಂಧವರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಡಿಯೋ ಅಂದರೆ ನಮ್ಮ ತೋಟದಲ್ಲಿ ಪೈಪ್ ಲೈನ್ ಮಾಡಿದ್ವಲ್ಲ, ಅದು ಕಾಲರು ಉದ್ದ ಆಗಿತ್ತು. ಉದ್ದ ಆಗಿರೋದ್ರಿಂದ ನಾವು ಹಾಕಿದ್ದು ಬದು ಎಲ್ಲ ಕೊರೀತಿತ್ತು, ಅಂದರೆ ನೀರು ಬಿದ್ದು ಬದುನ ಕೊರೀತಿತ್ತು. ಅದಕ್ಕೆ ಆ ಪೈಪ್ನ ಕಟ್ ಮಾಡಿ ತುಂಡ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ನಾನು ತಂದಿರೋ ಸಾಮಗ್ರಿಗಳು ಒಂದು ಆಕ್ಷನ್ ಬ್ಲೇಡು, 2 ಇಂಚ್ದು ಕಾಲರು, 2 ಇಂಚ್ದು 2 ಕಾಲರು. ಯಾಕೆಂದರೆ 2 ಪೈಪ್ನ ಕಟ್ ಮಾಡಬೇಕು. ನಮ್ಮ ತೋಟದಲ್ಲಿ 2 ಬದನ್ನ ಕೊರೀತಿದೆ. 2 ಕಾಲರು ಮತ್ತು ಒಂದು ಗಮ್ಮು 10 ರೂಪೀಸ್ದು ನೋಡಿ, ಬರೀ 10 ರೂಪಾಯಿ ಅಷ್ಟೇ. 10 ರೂಪೀಸ್ ನಂದಿ ಬ್ರ್ಯಾಂಡ್ ಒಂದು ಗಮ್ಮು, ಒಂದು ಆಕ್ಷನ್ ಬ್ಲೇಡು, 2 ಕಾಲರು ತಗೊಬಂದಿದ್ದೀನಿ. ಬನ್ನಿ ಇವಾಗ ಎಷ್ಟು ಉದ್ದ ಬೇಕು, ಎಷ್ಟು ತುಂಡ ಮಾಡಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನನಗೆ ಸಾಕು, ಯಾಕೆಂದರೆ ಎಲ್ಲ ಬೆಂಡ್ ಹಾಕೋದಕ್ಕೆ ನನಗೆ ಬೇಕಾಗುತ್ತೆ. ಅದಕ್ಕೆ ಇಷ್ಟು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಕಟ್ ಮಾಡಿ ಎಲ್ಲ ಬೆಂಡ್ ಹಾಕೋ ಥರ ಮಾಡ್ಕೊಬೇಕು. ಯಾಕೆಂದರೆ ಇದಾಗುತ್ತೆ, ನಮಗೆ ಕೊರಿತಾ ಇದೆ. ಮೊಬೈಲ್ನ ಇಡ್ತೀನಿ ರೀ, ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಇಡೋದಕ್ಕೆ. ಇಲ್ಲೇ ಬದ ಮೇಲೆ ಕಲ್ಲಿಗೆ ಒರಗಿಸ್ಬಿಟ್ಟು ಇಡ್ತೀನಿ. 1 ನಿಮಿಷ ಇಟ್ಟು ಆಮೇಲೆ ಕಟ್ ಮಾಡಿ ಜಾಯಿಂಟ್ ಮಾಡೋಣ. ಸುಲಭವಾಗಿ ಮಾಡ್ಬೋದು, ಇದೇನು 5 ನಿಮಿಷದ ಕೆಲಸ ಅಷ್ಟೇ. ಬಟ್ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಸುಮ್ಮನೆ ಗೊತ್ತಾಗಲಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ, ಮಾಡೋದು ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದೇನು ಈಸಿ ಕೆಲಸ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇರಲಿ ಅಂತ ಸುಮ್ಮನೆ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನನಗೆ ಸ್ಟ್ರೈಟ್ ಸಾಕು, ಕಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಬೇಕು, ಸ್ವಲ್ಪ ಕ್ರಾಸಾಗಿ ಹೋಗುತ್ತೆ, ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ಅದು ಗಮ್ ಹಾಕ್ತೀವಲ್ಲ, ಫುಲ್ಲು ಟೈಟಾಗಿ ಇಟ್ಕೊಳ್ಳುತ್ತೆ, ಅಂದರೆ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಒಂದು ಇದರಲ್ಲಿ ಕಟ್ ಮಾಡಿದ್ರೆ ಸಾಕು. ಇವಾಗ ನೋಡಿ, ನಾನು ಇಷ್ಟು ಉದ್ದ ಪೈಪ್ನ ಕಡಿಮೆ ಮಾಡಿದ್ದೀನಿ. ನೀಟಾಗಿ ಅದರಲ್ಲಿ ಎಲ್ಲ ಇದಿರುತ್ತೆ, ಅದನ್ನು ಒರೆಸ್ಕೊಂಡಿಲ್ಲ ಅಂದರೆ ನಡೆಯುತ್ತೆ. ಬಟ್ ಓಕೆ, ಒರೆಸಿದ್ರೆ ಅದು ಪಿಸ್ರು ಇರುತ್ತಲ್ಲ, ಅದೆಲ್ಲ ಈಚೆ ಬರುತ್ತೆ ನೀಟಾಗಿ. ಅಂದರೆ ಥ್ರೆಡ್ ಕಾಲರು ನೀಟಾಗಿ ಫಿಟ್ಟಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಒರೆಸಿದ್ದಾಯಿತು. ಅದೇ 2 ಇಂಚ್ ಕಾಲರ್ ಅದು ಅಷ್ಟೇ. ಹಿಂಗೆ ಹಾಕ್ಬಿಟ್ಟು ಅದು ಮೊದಲು ಅದು ಹೋಗುತ್ತಾ ಅಂತ ನೋಡ್ಕೋಬೇಕು ನೀಟಾಗಿ. ಸ್ವಲ್ಪ ಹಂಗೆ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಇದು ಮಾಡ್ಕೊಂಬಿಟ್ರೆ, ಅಂದರೆ ಗಮ್ಮು ಹಾಕ್ದಾಗ ಒಂದೇ ಸಲ ಯಾಕೆಂದರೆ ಗಮ್ಮು ಇದಾಗ್ಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಹಾಕೊಂಡು ಇಟ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ, ಹೋಗಲ್ಲ. ಅದಕ್ಕೋಸ್ಕರ ಇದು 10 ರೂಪೀಸ್ದು ಅದು ಗಮ್ನ ಓಪನ್ ಮಾಡಿಬಿಟ್ಟು, ಆ ಮುಂದೆ ತುದಿಲೇನು ಅವರೇನು ಹೋಲ್ ಕೊಟ್ಟಿರಲ್ಲ, ನಾವೇ ಮಾಡ್ಕೊಬೇಕು. ಅದನ್ನು ತೆಗಿಬೋದು, ಬಟ್ ತೆಗೆದ್ರೆ ಏನಾಗುತ್ತೆ ಅಂದರೆ ಫುಲ್ ಜಾಸ್ತಿ ಗಮ್ ಬಂದುಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆಕ್ಷನ್ ಬ್ಲೇಡಲ್ಲಿ, ಇಲ್ಲಾಂದರೆ ಪಿನ್ನ ಇದ್ದರೆ ಪಿನ್ನದಲ್ಲಿ ಚುಚ್ಕೋಬೋದು. ನನ್ನ ಹತ್ರ ಪಿನ್ನ ಇರಲಿಲ್ಲ, ಸೊ ಅದಕ್ಕೆ ಆಕ್ಷನ್ ಬ್ಲೇಡಲ್ಲೇ ಕುಯ್ಕೊಂತ ಇದ್ದೀನಿ. ಒಂದು ಸ್ವಲ್ಪ ಕೂದ್ರೆ ಸಾಕು, ಏನು ತೊಂದರೆ ಆಗಲ್ಲ. ಕುಯ್ಕೊಂಡು ಆ ಕಾಲರ್ಗೆ ಹಾಕ್ಕೊಳ್ಳೋದಷ್ಟೇ. ನಾನು ಕುಯ್ಬೇಕಾದ್ರೆ ಹುಷಾರಾಗಿ ಕುಯ್ಬೇಕು, ಯಾಕಂದರೆ ಬೆರಳು ಕುಯ್ಕೊಂಬಿಡುತ್ತೆ. ಅದಕ್ಕೆ ನೋಡಿ, ಹಿಂಗೆ ಕಾಲರ್ ತಗೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಅದಾಗುತ್ತೆ. ನೀವು ಇನ್ನೊಂದು 1/4 ಲೀಟ್ರ್ ಗಮ್ ತಗೊಂಡ್ರೆ ಅದಕ್ಕೆ ಹತ್ತಿ ಬರುತ್ತೆ ಇದರಲ್ಲಿ, ಅದಾದರೆ ನೀಟಾಗಿ ಹಿಂಗೆ ಬೆಳಿಬೋದು. ಬಟ್ ನಾನು ಸುಮ್ಮನೆ ಅದನ್ನು ತರಲಿಲ್ಲ, ಏನಕ್ಕೆ ವೇಸ್ಟ್ ಅಂತ. ನೋಡಿ, ಆ ಥರ ಹಾಕ್ಕೊಂಬಿಟ್ಟು ಅದರೊಳಗಡೆ ಸ್ವಲ್ಪ ಹಾಕ್ಕೊಬಿಡಿ. ಈ ಥರ ನೀಟಾಗಿ ಹಾಕ್ಕೊಂಬಿಟ್ಟು ಏನಿಲ್ಲ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಅಷ್ಟೇ. ನೋಡಿ, ಹಿಂಗೆ ಒಂದ್ಸಲ ಹೊಡೆದ್ರೆ ಮೇಲಿಂದ ಹೋಗಿ ಲಾಕ್ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್, ಏನು ತೊಂದರೆ ಇಲ್ಲ. ಮತ್ತು ಗಮ್ನ ನೀಟಾಗಿ ಲಾಕ್ ಮಾಡಿ, ಯಾಕೆಂದರೆ ಗಾಳಿ ಅಬೇಗಿಟ್ಟರೆ ಅದು ಗಟ್ಟಿ ಆಗ್ಬಿಡುತ್ತೆ ಗಮ್ಮು, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಗಮ್ ಹಂಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಎಲ್ಲವನ್ನು ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಮುಗೀತು, ಇಷ್ಟೇ ಫ್ರೆಂಡ್ಸ್, ಸಿಂಪಲ್.